ನೀವು ಇಡೀ ದಿನ ಪಾಸಿಟಿವ್ ಆಗಿದ್ದೀರಾ, ನೆಗೆಟಿವ್ ಆಗಿದ್ದೀರಾ, ನಿಮಗೆ ಅರ್ಥ ಆಗ್ತಿಲ್ವಾ? ಹಾಗಾದರೆ ಈ ಒಂದು ಎಕ್ಸಸೈಸನ್ನು ಮಾಡಿ. ನೀವು ಪಾಸಿಟಿವ್ ಆಗಿದ್ದೀರೋ ನೆಗೆಟಿವ್ ಆಗಿದ್ದೀರೋ ನಿಮಗೆ ಗೊತ್ತಾಗುತ್ತೆ. ಏನದು ಅಂದರೆ, ಬೆಳಗ್ಗೆ ಯಾವ ಟೈಮ್ಗೆ ನಿದ್ದೆ ಎದ್ದೇಳ್ತೀರಾ ಆ ಟೈಮಿಂದ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. 6 ಗಂಟೆ ಅಂತ ಅಂದ್ಕೊಳ್ಳಿ, 6 AM ಅಂತ ಬರ್ಕೊಳ್ಳಿ. ಆಮೇಲೆ 2 ಅವರ್ ನಂತರ 8 AM, ಆಮೇಲೆ ಮತ್ತೆ 2 ಅವರ್ಸ್ ನಂತರ 10 AM. ಈ ರೀತಿ 2 ಅವರ್ ಬಿಟ್ಟು ನೈಟ್ವರೆಗೂ ಬರ್ಕೊಳ್ಳಿ, ಮಲಗೋ ಸಮಯದವರೆಗೂ. ಬೆಳಗ್ಗೆ ಎದ್ದಾಗ 6 ಗಂಟೆ ಅಂತ ಬರೆದಿದ್ದೀರಾ. ಎದ್ದಾಗ ನಿಮ್ಮ ಇಮೋಷನ್ ಏನಿತ್ತು, ಈ ಕಡೆ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಅಂತ ಬರ್ಕೊಳ್ಳಿ. 3 ಕಾಲಮ್ ಮಾಡ್ಕೊಳ್ಳಿ. ಟೈಮು, ಪಾಸಿಟಿವ್, ನೆಗೆಟಿವ್. ಎದ್ದಿದ್ದ ತಕ್ಷಣ ಫ್ರೆಶ್ ಆಗಿ, ಕೂಲಾಗಿ, ಕಾಮಾಗಿ ಅನ್ನಿಸ್ತಾ ಪಾಸಿಟಿವ್ ಕಾಲಮಲ್ಲಿ ಬರೀರಿ. ಕೂಲ್, ಕಾಮ್, ಫ್ರೆಶ್ ಆ ಥರ. ನಿಮ್ಗೇನಾದರೂ ಎದ್ದ ತಕ್ಷಣ ಇರಿಟೇಷನ್ ಇತ್ತಾ, ನೆಗೆಟಿವಲ್ಲಿ ಬರೀರಿ. ಆಮೇಲೆ ನೆಕ್ಸ್ಟ್ 8 ಗಂಟೆ ಅಂತ ಬರ್ತಿದ್ದೀರಾ. 6 ಗಂಟೆಯಿಂದ 8 ಗಂಟೆವರೆಗೂ ನಿಮಗೆ ಯಾವ ಯಾವ ಎಮೋಷನ್ಸ್ ಬಂತು, ಪಾಸಿಟಿವ್ ಆಗಿ ಬಂತ, ನೆಗೆಟಿವ್ ಆಗಿ ಬಂತ, ಅದನ್ನು ಬರ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಬರ್ಕೊಂಡು ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ, ಪಾಸಿಟಿವ್ಸ್ ಎಷ್ಟಿದೆ, ನೆಗೆಟಿವ್ಸ್ ಎಷ್ಟಿದೆ ಅಂತ. ಆಗ ಗೊತ್ತಾಗುತ್ತೆ ಇಡೀ ದಿನದಲ್ಲಿ ನಿಮ್ಮ ಎಮೋಷನ್ ಹೇಗಿದೆ ಅಂತ.